ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ನಲ್ಲಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇವೆ. ಅವುಗಳನ್ನು ಹತ್ತಿಕ್ಕೋ ನಿಟ್ಟಲ್ಲಿ ಖಮೇನಿ ಮಾಡ್ತಾ ಇರೋ ಪ್ರಯತ್ನಗಳು ಸಂಪೂರ್ಣವಾಗಿ ಫಲ ಕೊಡ್ತಾ ಇಲ್ಲ. ಹೀಗಾಗಿನೇ ಬೇರೆ ಬೇರೆ ದೇಶಗಳು ಇರಾನ್ನಲ್ಲಿರುವ ತಮ್ಮ ದೇಶದ ನಾಗರಿಕರನ್ನ ವಾಪಸ್ ಕರೆಸ್ಕೊಳ್ತಾ ಇವೆ. ಹಾಗೇನೆ ಭಾರತ ಕೂಡ ತನ್ನ ಜನರನ್ನ ಅಲ್ಲಿಂದ ವಾಪಸ್ ಕರೆಸ್ಕೊಳ್ತಾ ಇದೆ. ಅಲ್ಲಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗೋ ಸಾಧ್ಯತೆ ಇದೆ. ಇಂತಹ ಹೊತ್ತಲ್ಲಿ ಇಸ್ರೇಲ್ನಿಂದ ಮಹತ್ವದ ಸುದ್ದಿಯೊಂದು ಹೊರಬಿದ್ದಿದೆ. ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅಮೆರಿಕದ ಅಧ್ಯಕ್ಷರನ್ನ ಭೇಟಿ ಮಾಡಿದ ಸಂದರ್ಭದಲ್ಲೇ ಇಸ್ರೇಲ್ನ ನೆಲ ಕಂಪಿಸಿದೆ. ಅಲ್ಲಿ ಸುಮಾರು 4.2 ತೀವ್ರತೆಯಲ್ಲಿ ಭೂಕಂಪನ ಉಂಟಾಗಿದ್ದು, ಅದು ಪ್ರಾಕೃತಿಕ ಕಂಪನನ ಅಥವಾ ಇಸ್ರೇಲ್ ಏನಾದರೂ ನಗೆಯು ಮರುಭೂಮಿಯಲ್ಲಿ ಅಣ್ವಸ್ತ್ರಗಳನ್ನು ಪರೀಕ್ಷೆ ಮಾಡಿಬಿಡ್ತಾ ಅನ್ನೋ ಅನುಮಾನಗಳಿಗಿದು ಕಾರಣ ಆಗ್ತಾ ಇದೆ. ಹಾಗಾದ್ರೆ ಅಲ್ಲಿ ನಿಜಕ್ಕೂ ಏನಾಯಿತು? ನಗೆಯುವಿನ ಕಂಪನಗಳು ಅಲ್ಲಿ ಅನುಮಾನಗಳನ್ನು ಯಾಕೆ ಹುಟ್ಟಿಸ್ತಾ ಇವೆ? ಬನ್ನಿ ನೋಡೋಣ. ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ವಿಚಿತ್ರ ಬೆಳವಣಿಗೆಗಳು ಉಂಟಾಗ್ತಾ ಇವೆ. ಇರಾನ್ನ ವಿಷಯ ಒಂದು ಕಡೆ ಆದರೆ, ಇತ್ತ ಇಸ್ರೇಲಲ್ಲಿ ವಿಚಿತ್ರ ಅನುಭವ ಆಗಿದೆ. ಮೊನ್ನೆ ಗುರುವಾರ ಇದ್ದಕ್ಕಿದ್ದಂತೆ ನಗೆಯು ಮರುಭೂಮಿಯಲ್ಲಿ ಭೂಮಿ ಕಂಪಿಸಿದೆ. ಆ ಕಂಪನದ ತೀವ್ರತೆ 4.2ರಷ್ಟಿತ್ತು. ಮೊದಲಿಗೆ ಇದನ್ನು ಎಲ್ಲರೂ ಪ್ರಾಕೃತಿಕವಾಗಿ ನಡೆದ ಒಂದು ಕಂಪನ ಇರಬೇಕು ಅಂತ ಅಂದ್ಕೊಂಡ್ರು. ಆಫ್ರಿಕನ್ ಮತ್ತು ಸಿರಿಯನ್ ಪ್ಲೇಟ್ಗಳಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅಲ್ಲಿ ಭೂಮಿ ಕಂಪಿಸಿರಬೇಕು ಅಂತ ಭಾವಿಸಲಾಯಿತು. ಇನ್ನು ಯುರೋಪಿಯನ್ ಮೆಡಿಟರೇನಿಯನ್ ಸೆಸ್ಮೊಲಾಜಿಕ್ ಸೆಂಟರ್ ಕೊಟ್ಟಿರೋ ಮಾಹಿತಿಯ ಪ್ರಕಾರ ಸುಮಾರು 10 ಕಿಲೋಮೀಟರ್ ಆಳದಲ್ಲಿ ಈ ಕಂಪನ ಉಂಟಾಗಿದೆ. ಇನ್ನು ಇಸ್ರೇಲಿನ ಸೆಸ್ಮಾಲಜಿಕ್ ಸೆಂಟರ್ ಈ ಕಂಪನ ಆಗಿರೋದು ಡೈಮೋನಾ ಪ್ರದೇಶದಲ್ಲಿ ಅಂತ ಹೇಳ್ತು. ಈ ಸೆಂಟರ್ ನಗೆವ್ ಮರುಭೂಮಿಯಲ್ಲಿದ್ದು ಇಸ್ರೇಲ್ನ ನ್ಯೂಕ್ಲಿಯರ್ ಸೆಂಟರ್ಗೆ ತುಂಬ ಹತ್ತಿರದಲ್ಲಿದೆ. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗಲ್ಲಿ ಕಾರಣ ಆಗ್ತಾ ಹೋಯಿತು. ಇದರ ಜೊತೆ ಅಲ್ಲಿ ಇಸ್ರೇಲ್ ನ್ಯೂಕ್ಲಿಯರ್ ಸೈಟಿಗೆ ಯಾವ ಪರೀಕ್ಷೆಗೂ ಯಾರನ್ನು ಬಿಡೋದಿಲ್ಲ ಅಂತ ಹೇಳಿದ್ದು ಅಲ್ಲಿ ಮತ್ತಷ್ಟು ಅನುಮಾನಗಳನ್ನು ಹೆಚ್ಚು ಮಾಡ್ತು. ಆದರೆ ಈ ಬಗ್ಗೆ ಇಸ್ರೇಲ್ ಮಾತ್ರ ಏನು ಹೇಳೋದಕ್ಕೆ ಹೋಗಲಿಲ್ಲ. ಸ್ನೇಹಿತರೆ, ಇಲ್ಲಿ ಇಸ್ರೇಲ್ ನಿಜವಾಗಿಯೂ ಅಣ್ವಸ್ತ್ರವನ್ನೇನಾದರೂ ಪರೀಕ್ಷೆ ಮಾಡ್ತಾ ಅದನ್ನು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಈಗಾಗಲೇ ಇಸ್ರೇಲ್ನ ಬಳಿ ಅಣ್ವಸ್ತ್ರಗಳಿವೆ ಅನ್ನೋ ಮಾಹಿತಿ ಸಾಕಷ್ಟು ದೇಶಗಳಿಗಿದೆ. ಅಲ್ಲಿ ಅಮೆರಿಕದ ಸಹಾಯದಿಂದ ಇಸ್ರೇಲ್ ಅಣ್ವಸ್ತ್ರಗಳನ್ನು ಸಿದ್ಧ ಮಾಡಿಟ್ಕೊಂಡಿದೆ. ಆದರೆ ಅದನ್ನು ಎಲ್ಲೂ ಅವರು ಹೊರಗೆ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗೆಯೇ ಇಸ್ರೇಲ್ NPT ಅಂದರೆ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿಗೆ ಕೂಡ ಸಹಿ ಮಾಡಿಲ್ಲ. ಸೊ ಇಸ್ರೇಲ್ನ ಬಳಿ ಅಣ್ವಸ್ತ್ರಗಳಿವೆ ಅಂತ ಸಾಕಷ್ಟು ದೇಶಗಳು ನಂಬುತ್ತವೆ. ಇನ್ನು ಇಸ್ರೇಲ್ ಬಳಿ ಸುಮಾರು 90 ಅಣ್ವಸ್ತ್ರ ಸಿಡಿತಲೆಗಳಿವೆ. ಅವರು ತಮ್ಮ ವಿರುದ್ಧ ಯಾರಾದರೂ ದಾಳಿಗಳನ್ನು ಮಾಡೋದಕ್ಕೆ ಮುಂದಾದರೆ ಅವರ ವಿರುದ್ಧ ಅಣ್ವಸ್ತ್ರಗಳನ್ನು ಬಳಸೋ ಸಾಧ್ಯತೆಗಳು ಕೂಡ ಇರುತ್ತವೆ. ಯಾಕೆಂದರೆ ಇಸ್ರೇಲ್ ಅನ್ನೋದು ತುಂಬ ಚಿಕ್ಕ ದೇಶ. ಸುಲಭವಾಗಿ ಆ ದೇಶವನ್ನು ಬಲಿಷ್ಠ ಮಿಸೈಲ್ಗಳನ್ನು ಬಳಸಿದರೆ ಇಸ್ರೇಲನ್ನು ತುಂಬ ಸುಲಭವಾಗಿ ನಾಶ ಮಾಡಿಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇಸ್ರೇಲ್ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಡೆಟರೆನ್ಸ್ನ ಕಾರಣಕ್ಕಾಗಿ ಒಂದಷ್ಟು ಅಣ್ವಸ್ತ್ರ ಸಿಡಿತಲೆಗಳನ್ನು ಇಟ್ಟುಕೊಂಡಿದ್ರೆ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಆದರೆ ಈ ಬಗ್ಗೆ ಇಸ್ರೇಲ್ ಎಂಥ ಗೌಪ್ಯತೆಯನ್ನು ಕಾಪಾಡುತ್ತೆ ಅಂದರೆ, ಇಡೀ ಜಗತ್ತಿಗೆ, ಅದರಲ್ಲೂ ಇಸ್ರೇಲ್ನ ವಿರೋಧಿಗಳಿಗೆ ಅವರ ಬಳಿ ಅಣ್ವಸ್ತ್ರಗಳಿವೆ ಅನ್ನೋ ಮಾಹಿತಿ ಇದೆ, ಆದರೂ ಅದನ್ನು ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಈಗಾಗಲೇ ತನ್ನ ಬಳಿ ಅಣ್ವಸ್ತ್ರಗಳನ್ನು ಇಟ್ಕೊಂಡಿರೋ ಇಸ್ರೇಲ್ ಈಗ ಮತ್ತ್ಯಾಕೆ ಅಣುಪರೀಕ್ಷೆಯನ್ನು ಮಾಡುತ್ತೆ? ಈ ಅನುಮಾನಗಳು ನಮಗಿಲ್ಲಿ ಮೂಡದೇ ಇರೋದಿಲ್ಲ. ಅದರಲ್ಲೂ ಈಗಿಂಥದ್ದೊಂದು ಸುದ್ದಿ ಹೊರಬೀಳ್ತಾ ಇರೋದು ನಗೆವ್ ಮರುಭೂಮಿಯಲ್ಲಿ ಮತ್ತು ಅಲ್ಲಿನ ಡೈಮೋನಾ ಅನ್ನೋ ಪ್ರದೇಶದ ಅತ್ಯಂತ ಸಮೀಪದಲ್ಲಿ. ಗೆಳೆಯರೆ, ಈ ಡೈಮೋನಾ ಬೀರ್ಷೆಬಾದಿಂದ 30 ಕಿಲೋಮೀಟರ್ ದೂರದಲ್ಲಿ, ಡೆಡ್ ಸಿಯಿಂದ 35 ಕಿಲೋಮೀಟರ್ಗಳಷ್ಟು ಪಶ್ಚಿಮಕ್ಕೆ ನಗೆವ್ ಮರುಭೂಮಿಯಲ್ಲಿದೆ. ಇಲ್ಲಿ ಸುಮಾರು 39,000ಕ್ಕೂ ಅಧಿಕ ಮಂದಿ ವಾಸ ಮಾಡ್ತಿದ್ದಾರೆ. ಇಂಥ ಪ್ರದೇಶದಲ್ಲಿ ಶಿಮೋನ್ ಪೆರೆಸ್ ನೆಗೆವ್ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಇದೆ. ಈಗಾಗಿರೋ ಕಂಪನಕ್ಕೂ ಈ ರಿಸರ್ಚ್ ಸೆಂಟರ್ಗೂ ಸಂಬಂಧ ಇದೆ ಅನ್ನೋದು ಒಂದಷ್ಟು ಜನರ ವಾದ. ಇನ್ನು ಈ ಶಿಮೋನ್ ಪೆರೆನ್ ನೆಗೆವ್ ರಿಸರ್ಚ್ ಸೆಂಟರ್ ಅನ್ನ ಅಧಿಕೃತವಾಗಿ ಡೈಮೋನಾ ರಿಯಾಕ್ಟರ್ ಅಂತ ಕರೀತಾರೆ. ಈ ರಿಸರ್ಚ್ ಸೆಂಟರ್ ಡೈಮೋನಾ ನಗರದಿಂದ 13 ಕಿಲೋಮೀಟರ್ ಸೌತ್ ಈಸ್ಟ್ಗಿದೆ. ಇದು ಹೆವಿ ವಾಟರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಆಗಿದ್ದು ಇದನ್ನು ನಾಗರಿಕ ಅಣು ಇಂಧನ ಕಾರ್ಯಕ್ರಮಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಇಸ್ರೇಲ್ ಹೇಳುತ್ತೆ. ಆದರೆ ಜಗತ್ತಿನ ಸಾಕಷ್ಟು ದೇಶಗಳು ಈ ಮಾತನ್ನು ನಂಬೋದಕ್ಕೆ ಸಿದ್ಧ ಇಲ್ಲ. ಅವ್ರು ಹೇಳೋ ಹಾಗೆ ಈ ಸೆಂಟರ್ನಿಂದಲೇ ಇಸ್ರೇಲ್ ತನ್ನ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಮ್ಗೆ ಶುದ್ಧ ಇಂಧನವನ್ನು ಸಿದ್ಧಪಡಿಸಿದೆ. ಹೀಗಾಗಿ ಇದು ನಾಗರಿಕ ಪರಮಾಣು ಸ್ಥಾವರ ಅಲ್ಲ, ಬದಲಾಗಿ ಇಸ್ರೇಲಿ ಮಿಲಿಟರಿಗೆ ಬೇಕಾಗಿರುವ ಪರಮಾಣು ಸ್ಫೋಟಕಗಳನ್ನು ಸಿದ್ಧಪಡಿಸುವ ಲ್ಯಾಬ್ ಇದು ಅಂತ ಹೇಳಲಾಗುತ್ತೆ. ಇಲ್ಲಿ ಇಸ್ರೇಲ್ 1967ರಿಂದ ಕೂಡ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸಿಕೊಳ್ತಾ ಇದೆ ಅನ್ನೋ ಅನುಮಾನಗಳು ಇವೆ. 1965ರಲ್ಲಿ ಈ ಡೈಮೋನಾ ರಿಯಾಕ್ಟರ್ ಕಾರ್ಯಾರಂಭ ಮಾಡಿತು. 69ರವರೆಗೆ ಇಸ್ರೇಲಲ್ಲಿ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಸೇರಿದ ಹಾಗೆ ಅಂತಾರಾಷ್ಟ್ರೀಯ ಪರೀಕ್ಷೆಗಳಿಗೆ, ಅಂದರೆ ಅಣ್ವಸ್ತ್ರ ಕಾರ್ಯಕ್ರಮಗಳೇನಾದರೂ ನಡೀತಾ ಇವೆಯಾ ಅಂತ ಪರೀಕ್ಷೆ ಮಾಡುವ ತಂಡಗಳಿಗೆ ಅವಕಾಶವನ್ನು ಕೊಡಲಾಗ್ತಾ ಇತ್ತು. ಆದರೆ 1969ರಲ್ಲಿ
ಅಂತಾರಾಷ್ಟ್ರೀಯ ಸಮುದಾಯಗಳಿಗೆ ಇಸ್ರೇಲ್ ನಗೆಯು ಮರುಭೂಮಿಗೆ ಬರುವ ಅವಕಾಶವನ್ನು ಸ್ಥಗಿತಗೊಳಿಸ್ತು. ಅದಾದ ಮೇಲೆ ಅವರು ಯಾರನ್ನು ಇಲ್ಲಿಗೆ ಬಿಟ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹಾಗೆ 1969 ನಂತರ ಈ ಡೈಮೋನಾ ಮೇಲೆ ಎಲ್ಲ ರೀತಿಯ ವಿಮಾನಗಳ ಹಾರಾಟವನ್ನು ಕೂಡ ನಿಷೇಧಿಸಲಾಯಿತು. ಕೆಲ ಮೂಲಗಳ ಪ್ರಕಾರ ಇಸ್ರೇಲ್ ಇಲ್ಲಿವರೆಗೆ 400 ಅಣ್ವಸ್ತ್ರ ಸಿಡಿತಲೆಗಳನ್ನು ಸಿದ್ಧಪಡಿಸಿಟ್ಟುಕೊಂಡಿದೆ ಅಂತ ಕೂಡ ಹೇಳ್ತಾರೆ. ಆದರೆ ಆ ಸಂಖ್ಯೆ 90 ಅಂತ ಒಂದಷ್ಟು ಅಧಿಕೃತ ಮೂಲಗಳು ಹೇಳುತ್ತವೆ. ಒಟ್ಟಲ್ಲಿ ಯಾವುದೇ ಮೂಲದಿಂದ ಗಮನಿಸಿದರೂ ಕೂಡ ಇಸ್ರೇಲಲ್ಲಿ ಅಣ್ವಸ್ತ್ರಗಳಿವೆ ಅನ್ನೋದು ಸ್ಪಷ್ಟ ಆಗುತ್ತೆ. ಇನ್ನು ಇಲ್ಲಿ ಇಸ್ರೇಲ್ನ ಅಣ್ವಸ್ತ್ರದ ಬಗ್ಗೆ ಮಾಹಿತಿಯನ್ನು ಹೊರ ಜಗತ್ತಿಗೆ ಬಿಟ್ಟುಕೊಟ್ಟಿದ್ದು ಮಾರ್ಡೆಚಾಯ್ ವನುನು ಅನ್ನೋ ವ್ಯಕ್ತಿ. ಅವನು ಕೂಡ ಮೂಲತಃ ಇಸ್ರೇಲಿನೇ ಆಗಿದ್ದ. ಡೈಮೋನಾ ಅಣು ರಿಯಾಕ್ಟರ್ ಅಲ್ಲಿ ಅವನು ಕೆಲಸ ಮಾಡ್ತಿದ್ದ. ಹೀಗಿರುವಾಗಲೇ ಒಂದಿನ ಅವನು ಬ್ರಿಟನ್ಗೆ ಓಡ್ ಹೋಗ್ತಾನೆ. ಅಲ್ಲಿನ ಮೀಡಿಯಾಗಳ ಮುಂದೆ ನಿಂತು ಇಸ್ರೇಲ್ನ ಅಣು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಹೊರಹಾಕೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ಈ ವನುನ ಇಸ್ರೇಲ್ನ ಟಾಪ್ ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದ್ನೋ, ಮೊಸಾದ್ ಸಹಜವಾಗಿ ಮೊಸಾದ್ ಇವನ ಮೇಲೆ ಕಣ್ಣು ಹಾಕ್ಕೊಳ್ತು. ಅವನನ್ನು ಇಸ್ರೇಲಿಗೆ ಕರ್ಕೊಂಡು ಬರೋ ಮಾಸ್ಟರ್ ಪ್ಲಾನ್ ಒಂದು ಅಲ್ಲಿ ಸಿದ್ಧ ಆಯಿತು. ಆ ಕೆಲಸಕ್ಕಾಗಿ ಮೊಸಾದ್ ಏಜೆಂಟ್ ಒಬ್ಬನನ್ನು ನೇಮಕ ಮಾಡ್ತು. ಆದರೆ ವಿದೇಶದಲ್ಲಿ ಆಶ್ರಯ ಪಡ್ಕೊಂಡಿದ್ದ ಈ ವನುನಾನನ್ನು ಹಾಗೆ ಎತ್ತಾಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕಾಗಿ ಅಲ್ಲೊಂದು ಪ್ಲಾನ್ ಅನ್ನು ಕೂಡ ರೆಡಿ ಮಾಡಲಾಯಿತು. ಈ ಏಜೆಂಟ್ ಉಪಾಯದಿಂದ ವನುನಾನ ಇಟಲಿಗೆ ಕರ್ಕೊಂಡು ಬಂದ. ಅಲ್ಲಿ ಮೊಸಾದ್ ಅವನನ್ನು ಅರೆಸ್ಟ್ ಮಾಡ್ತು. ಇಟಲಿಯ ಆಡಳಿತಕ್ಕಿದು ಗೊತ್ತಾಗುವಷ್ಟರಲ್ಲಿ ಅವನನ್ನು ಇಸ್ರೇಲ್ಗೆ ಕರ್ಕೊಂಡು ಬರಲಾಯಿತು. ಅಲ್ಲಿ ಅವನ ಮೇಲೆ ದೇಶದ್ರೋಹದ ಆರೋಪವನ್ನು ಹೊರಿಸಲಾಯಿತು. ಆ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ಅವನಿಗೆ 18 ವರ್ಷಗಳಷ್ಟು ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಿತು. ಸೊ ವನೂನು ಅನ್ನೋನಿಂದ ಇಸ್ರೇಲ್ನ ಬಳಿಯಲ್ಲಿದ್ದ ಅಣ್ವಸ್ತ್ರಗಳ ಬಗ್ಗೆ ಜಗತ್ತಿಗೆ ಗೊತ್ತಾಗೋ ಹಾಗಾಯಿತು. ಇಸ್ರೇಲ್ ಈಗಾಗಲೇ ಅಣ್ವಸ್ತ್ರಗಳನ್ನು ಸಿದ್ಧ ಮಾಡಿಕೊಂಡಿದೆ. ಅವ್ರ ಬಳಿ ಸುಮಾರು 90ಕ್ಕೂ ಹೆಚ್ಚು ಸಿಡಿತಲೆಗಳಿವೆ. ಎಲ್ಲ ಸರಿ. ಇಷ್ಟೆಲ್ಲ ಇದ್ದ ಮೇಲೆ ಮತ್ಯಾಕೆ ಅಣ್ವಸ್ತ್ರ ಪರೀಕ್ಷೆಯನ್ನು ಇಸ್ರೇಲ್ ಮಾಡೋದಕ್ಕೆ ಹೋಗುತ್ತೆ? ಇತ್ತೀಚೆಗೆ ಒಂದಷ್ಟು ದೇಶಗಳು ತಮ್ಮ ಅಣು ಕಾರ್ಯಕ್ರಮಗಳನ್ನು ವಿಸ್ತರಿಸ್ತಾ ಇವೆ. ಹೊಸ ಅಣ್ವಸ್ತ್ರ ಪರೀಕ್ಷೆಗಳನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಅದಕ್ಕೂ ಇಸ್ರೇಲಿನ ಈ ಕಾರ್ಯಕ್ರಮಕ್ಕೂ ಏನಾದರೂ ಸಂಬಂಧ ಇದೆಯಾ ಗೊತ್ತಿಲ್ಲ. ಆದರೆ ಈಗ ಇಸ್ರೇಲ್ ಅಂತೂ ಅಂಥದ್ದೊಂದು ಪರೀಕ್ಷೆಯನ್ನು ಮಾಡಿರುವ ಸಾಧ್ಯತೆಗಳಿವೆ ಅಂತಲೇ ಬಹುಮಂದಿ ನಂಬುತ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಇಸ್ರೇಲ್ ತನ್ನ ಬಳಿ ಇರುವ ಆಯುಧಗಳನ್ನು ಮತ್ತೊಮ್ಮೆ ಪರೀಕ್ಷೆ ಏನಾದರೂ ಮಾಡ್ತಾ? ಇನ್ನು ಈಗಂತೂ ಮಧ್ಯಪ್ರಾಚ್ಯ ಯುದ್ಧ ಪೀಡಿತ ಆಗಿರೋದ್ರಿಂದ ಇಸ್ರೇಲ್ ಕೂಡ ತನ್ನ ರಕ್ಷಣೆಯ ಬಗ್ಗೆ ಯೋಚಿಸಿರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಲ್ಲಿ ಕಡಿಮೆ ಈಲ್ಡನ್ನು ಹೊಂದಿರುವ ಬಾಂಬ್ ಪರೀಕ್ಷೆಯನ್ನೇನಾದರೂ ಇಸ್ರೇಲ್ ಮಾಡಿದರೆ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಆದರೆ ಆ ಬಗ್ಗೆ ಇದುವರೆಗೆ ಇಸ್ರೇಲ್ ಯಾವ ಮಾಹಿತಿಯನ್ನು ಅಧಿಕೃತವಾಗಿ ಕೊಡದೇ ಇರುವುದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಇಲ್ಲಿ ಇಸ್ರೇಲ್ಗೆ ಇರಾನ್ನ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಇರಾನ್ ಈಗಾಗಲೇ ಅಣ್ವಸ್ತ್ರಗಳನ್ನು ಸಿದ್ಧ ಮಾಡಿಕೊಳ್ಳುವ ಅಂತಿಮ ಹಂತವನ್ನು ತಲುಪಿದೆ ಅಂತ ಇಸ್ರೇಲ್ ನಂಬ್ತಾ ಇದೆ. ಇನ್ನು ಇರಾನ್ಗೆ ಕೂಡ ಇಸ್ರೇಲ್ ಮೇಲೆ ಅನುಮಾನಗಳು, ಭಯಗಳು, ಆತಂಕಗಳು ಎಲ್ಲ ಇವೆ. ಸೊ ಒಂದು ವೇಳೆ ಈಗೇನಾದರೂ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದೇ ಆದರೆ ಇರಾನ್ ಅಮೆರಿಕಾದ ನೆಲೆಗಳನ್ನು ಅಷ್ಟೇ ಅಲ್ಲದೆ ಇಸ್ರೇಲ್ ಮೇಲೆ ಕೂಡ ದಾಳಿ ಮಾಡುವ ಸಾಧ್ಯತೆ ಇರುತ್ತೆ. ಇಸ್ರೇಲಿಗೆ ಯುದ್ಧಗಳು, ದಾಳಿಗಳು ಇವ್ಯಾವು ಹೊಸವೇನಲ್ಲ. ಅಲ್ಲಿನ ಬಹುತೇಕ ನಗರಗಳಲ್ಲಿ ಮನೆಗಳನ್ನು ಕಟ್ಕೊಳ್ಳುವಾಗಲೇ ಬಂಕರ್ಗಳನ್ನು ನಿರ್ಮಾಣ ಮಾಡ್ಕೋತಾರೆ. ಹಾಗೆ ಸಾರ್ವಜನಿಕವಾಗಿ ಕೂಡ ಒಂದಷ್ಟು ಬಂಕರುಗಳಲ್ಲಿರುತ್ತವೆ. ಇಸ್ರೇಲ್ ಅನ್ನೋ ಈ ದೇಶ ಹುಟ್ಟಿದ 24 ಗಂಟೆಗಳಲ್ಲೇ ಯುದ್ಧವನ್ನು ಎದುರಿಸಿದ ದೇಶ. ಹೀಗಾಗಿ ಅಲ್ಲಿ ಸಿದ್ಧತೆಗಳಿಗೆ ಕಡಿಮೆ ಏನಿಲ್ಲ. ಇನ್ನು ಈಗ ಇರಾನ್ ಜೊತೆಗಿನ ಸಂಘರ್ಷ ಮತ್ತು ಉದ್ವಿಗ್ನತೆಯ ಕಾರಣದಿಂದ ಇಸ್ರೇಲ್ ತನ್ನ ಐರನ್ ಡೋಮ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡಿದೆ. ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಸಿದ್ಧಪಡಿಸಿಕೊಂಡಿದೆ ಅನ್ನೋ ಸುದ್ದಿಗಳನ್ನು IDF ಕೊಡ್ತಾ ಇದೆ. ಹೀಗೆ ನಾನಾ ಎಚ್ಚರಿಕೆಗಳ ನಡುವೆ ಗುರುವಾರ ಈ ಅಣುಬಾಂಬ್ ಪರೀಕ್ಷೆಯ ಅನುಮಾನಗಳ ನಡುವೆನೇ ಇಸ್ರೇಲ್ ದೇಶದಾದ್ಯಂತ ಮಾಕ್ ಡ್ರಿಲ್ಲನ್ನು ಕೂಡ ಮಾಡಿಸಿದೆ. ಜೆರುಸಲೆಮ್, ಟೆಲ್ ಅವೀವ್ ಸೇರಿದಂತೆ ಇಸ್ರೇಲ್ನ ಸಾಕಷ್ಟು ನಗರಗಳಲ್ಲಿ ಈ ಡ್ರಿಲ್ ನಡೆದಿದೆ. ದೇಶಾದ್ಯಂತ ಸೈರನ್ ಮೊಳಗ್ತಾ ಇದ್ದಂತೆ ಜನ ಸೇಫ್ ಹೌಸ್ಗಳನ್ನು ಸೇರಿಕೊಂಡಿದ್ದಾರೆ. ಅಕಸ್ಮಾತಲ್ಲಿ ಏನಾದರೂ ಅನಾಹುತಗಳುಂಟಾದರೆ ಅದರಿಂದ ಹೇಗೆ ತಪ್ಪಿಸ್ಕೋಬೇಕು, ಎಷ್ಟು ಅಲರ್ಟ್ ಆಗಿರಬೇಕು ಅನ್ನೋ ಬಗ್ಗೆ ಅವರು ಮತ್ತೊಮ್ಮೆ ಒಂದು ಡ್ರಿಲ್ಲನ್ನು ಮಾಡಿದ್ದಾರೆ. ಇನ್ನು ನಗೇವ್ ಮರುಭೂಮಿಯಲ್ಲಿನ ಕಂಪನಕ್ಕೂ ಇಸ್ರೇಲ್ನ ಡ್ರಿಲ್ಗೂ ಏನಾದರೂ ನಂಟಿದೆಯಾ ಅನ್ನೋ ಅನುಮಾನಗಳು ಇಲ್ಲಿವೆ. ಇಸ್ರೇಲ್ ಒಂದು ದಿನ ಭೂಕಂಪನದ ಕುರಿತಾದ ಡ್ರಿಲ್ಲನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿತ್ತು ಅಂತ ಹೇಳಲಾಗ್ತಾ ಇದೆ. ಅಂದರೆ ಭೂಕಂಪನ ಆದ ಸಂದರ್ಭದಲ್ಲಿ ಹೇಗೆ ತಮ್ಮನ್ನು ತಾವು ಕಾಪಾಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ನಾಗರಿಕರಿಗೆ ಒಂದಷ್ಟು ಮಾಹಿತಿಯನ್ನು ಇಸ್ರೇಲ್ ಕೊಟ್ಟಿದೆ. ಸೊ ಇಲ್ಲಿ ಆ ಮಾಕ್ ಡ್ರಿಲ್ನ ಕಾರಣಕ್ಕೆ ಇಸ್ರೇಲ್ ಒಂದು ಕೃತಕ ಭೂಕಂಪನವನ್ನು ಸೃಷ್ಟಿಸಿರುವ ಸಾಧ್ಯತೆಗಳಿವೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಅದೇ ಸತ್ಯ ಅಂತಲ್ಲ. ಹಾಗಂತ ಇಸ್ರೇಲ್ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿ ಜಗತ್ತಿನ ಕಣ್ಣಿಗೆ ಮಣ್ಣೆರಚೋದಕ್ಕೆ ಇಂಥದ್ದೊಂದು ಡ್ರಿಲ್ಲನ್ನು ಆಯೋಜನೆ ಮಾಡ್ತಾ ಅದನ್ನು ಕೂಡ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಂತೂ ಅಲ್ಲಿ ಏನೋ ಬೇಯ್ತಾ ಇದೆ. ಅದು ಏನು ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ.
ಇದು ಗೆಳೆಯರೆ ಇಸ್ರೇಲಲ್ಲಿ ಭೂಮಿ ಕಂಪಿಸಿದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.